ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಕೌಂಟಿಂಗ್ ವೋಚರ್ನಲ್ಲಿ ಬರುವಂಥ ಎಲ್ಲ ವೋಚರ್ನ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಬಂದಿದ್ದೀನಿ. ಸೊ ಮೊದಲದಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಟ್ರಾನ್ಸಾಕ್ಷನನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದಿಷ್ಟು ಟ್ರಾನ್ಸಾಕ್ಷನನ್ನು ಎಕ್ಸಾಂಪಲ್ ಆಗಿ ನಾನು ತೊಗೊಂಡಿದ್ದೀನಿ. ಸೊ ಈ ಟ್ರಾನ್ಸಾಕ್ಷನನ್ನು ಆಧಾರವಾಗಿಟ್ಟುಕೊಂಡು ನಾನು ನಿಮಗೆ ಎಲ್ಲ ವೋಚರ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಸೊ ಮೊದಲದಾಗಿ ನಾವು ಟ್ಯಾಲಿಯನ್ನು ಓಪನ್ ಮಾಡ್ಕೋಬೇಕು. ಟ್ಯಾಲಿಯನ್ನು ಓಪನ್ ಮಾಡ್ಕೊಂಡ್ಮೇಲೆ Alt F3 ಅನ್ನು ಪ್ರೆಸ್ ಮಾಡಿ ಕಂಪನಿ ಕ್ರಿಯೇಷನ್ ಮಾಡಬೇಕು. ಸೊ ಇಲ್ಲಿ ನಾನದು ಆಲ್ರೆಡಿ ಕಂಪನಿ ಕ್ರಿಯೇಟ್ ಮಾಡಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ಈ ಕಂಪನಿ ಕ್ರಿಯೇಷನನ್ನು ಮಾಡ್ಕೊಂಡ ನಂತರ ನಾವು ಗೆಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಗೆಟ್ವೇ ಆಫ್ ಟ್ಯಾಲಿಯಲ್ಲಿ ನಮಗೆ ತಿಳ್ಕೊಬೇಕಾದ್ದು ಅಕೌಂಟಿಂಗ್ ವೋಚರ್ಸ್. ಅಕೌಂಟಿಂಗ್ ವೋಚರ್ಸ್ ಅಂತ ಬಂದಾಗ ಇದರಲ್ಲಿ ಬರುವಂಥ 10 ವೋಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒಂದು ಕಾಂಟ್ರಾ ವೋಚರ್, F4, ಎರಡನೇದು ಪೇಮೆಂಟ್ ವೋಚರ್, F5, ರಿಸಿಪ್ಟ್ ವೋಚರ್, F6, ಜರ್ನಲ್ ವೋಚರ್, F7, ಸೇಲ್ಸ್ ವೋಚರ್, F8, ಕ್ರೆಡಿಟ್ ನೋಟ್, ಕಂಟ್ರೋಲ್ F8, ಪರ್ಚೇಸ್ ವೋಚರ್, F9, ಡೆಬಿಟ್ ನೋಟ್, ಕಂಟ್ರೋಲ್ F9, ಮೆಮೊ ವೋಚರ್ ಆ್ಯಂಡ್ ರಿವರ್ಸ್ ಜರ್ನಲ್. ಇಷ್ಟು ವೋಚರ್ಸ್ ಇರುತ್ತೆ. ಸೊ ಇದರಲ್ಲಿ ನಾವು ಈಗ ಯಾವ್ಯಾವ ವೋಚರ್ಸು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವ. ಮೊದಲನೇದಾಗಿ ಮಿಸ್ಟರ್ ತರುಣ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತ ಇದೆ. ಇದೀಗ ಡಬಲ್ ಎಂಟ್ರಿ ಸಿಸ್ಟಮಲ್ಲಿದೆ. ಸೊ ಫಸ್ಟ್ ನಾನು ಡಬಲ್ ಎಂಟ್ರಿ ಸಿಸ್ಟಮ್ ತೋರಿಸ್ತೀನಿ, ಆಮೇಲೆ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ನೋಡುವ. ಸೊ ಇದಕ್ಕೆ ರಿಸಿಪ್ಟ್ ವೋಚರ್, ಕ್ರೆಡಿಟಿಗೆ ಯಾರು ದುಡ್ಡು ಇನ್ವೆಸ್ಟರು ಅವ್ರನ್ನ ನೀವು ಕ್ರೆಡಿಟರಲ್ಲಿ ತೋರಿಸ್ಬೇಕು. ಮಿಸ್ಟರ್ ತರುಣ್ ಸೊ ಇವರು ಕ್ಯಾಪಿಟಲ್ ಅಕೌಂಟು. ಸೊ ಇದು ಇನ್ವೆಂಟ್ರಿಯಲ್ಲಿ ಎಫೆಕ್ಟೆಡ್ ನೋ ಬರುತ್ತೆ. ಇಲ್ಲಿ ಅವರ ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಫುಲ್ ಡೀಟೇಲ್ ಆಗಿ ಇದನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಅಡ್ರೆಸ್ಸನ್ನು ಬರ್ಕೊಳ್ಳಿ. ಅಡ್ರೆಸ್ ಆದಮೇಲೆ ಇಲ್ಲಿ ಸ್ಟೇಟು, ಪಿನ್ ಕೋಡು, ನಂತರ ನಾವಿಲ್ಲಿ ಪಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಒಂದು ಪಾರ್ಟಿ ನಂಬರನ್ನು ಇದು ಮಾಡಿದ್ದೀನಿ. ಸೊ ನೆಕ್ಸ್ಟು ಅಲ್ಲಿ 5 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾಯಿದ್ದಾರೆ, 5 ಲ್ಯಾಕನ್ನು ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಮಗೆ ಯಾವ ರೂಪದಲ್ಲಿ ಹಣ ಬರುತ್ತೆ ಅಂದರೆ ಕ್ಯಾಶ್. ಅಲ್ಲಿ ನಾನ್ ಕ್ಯಾಶ್ ಇಲ್ಲ, ಕ್ಯಾಶ್. ಇಲ್ಲಿ ನ್ಯಾರೇಷನ್ ಅಂತ ಬರೀಬೇಕು. ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಹಾಕ್ತೀನಿ, ಗೊತ್ತಾಗುತ್ತಲ್ವ. ಸೊ ಹಾಗೆ ನಮಗೆ ಹೇಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದನ್ನು ನೀವು ಎಂಟ್ರಿ ಮಾಡಬೇಕು. ಸೆಕೆಂಡು ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಪರ್ಚೇಸ್ ಮಾಡ್ತಾ ಇದ್ದಾರೆ ಗೂಡ್ಸ್ ಫಾರ್ ಕ್ಯಾಶ್. ಸೊ ಇದು ಬಂದು ಪರ್ಚೇಸ್ ವೋಚರು. ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅಂದರೆ ಬಿಲ್ ನಂಬರ್ ಅಂತ ಹೇಳ್ತೀವಿ. ನಾನೊಂದು ಸಿಂಪಲಾಗಿ ಬಿಲ್ ನಂಬರನ್ನು ಹಾಕ್ತೀನಿ. ಪಾರ್ಟಿ ನೇಮಲ್ಲಿ ಇಲ್ಲಿ ಕ್ಯಾಶ್ ತೊಗೋಬೇಕು, ಯಾಕಂದರೆ ಕ್ಯಾಶ್ ಪರ್ಚೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಚೇಸ್ ಲೆಡ್ಜರ್ ಅಂತ ಬಂದಾಗ ಪರ್ಚೇಸ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ಸೊ ಯಾವಾಗಲೂ ನೆನಪಿಡಿ, ಪರ್ಚೇಸ್ ಅಕೌಂಟ್ ಹಾಕಿದ ಮೇಲೆ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕಲೇಬೇಕು. ಸೊ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕಿದ್ದೀವಿ. ಸೊ ಇಲ್ಲಿ ಐಟಮ್ ಬಂದು ಗೂಡ್ಸ್ ಇಲ್ಲಿ ಕ್ವಾಂಟಿಟಿ ಮತ್ತು ಸ್ಟಾಕ್ ಗ್ರೂಪ್ಸ್ ಮತ್ತು ಯೂನಿಟ್ಸ್ ಆಫ್ ಮೆಜರ್ ಬೇಡ, ಡೈರೆಕ್ಟಾಗಿ ಅಮೌಂಟನ್ನು ಎಂಟ್ರಿ ಮಾಡೋಣ. ಸೊ ಇದು ಬಂದು 50,000. ನೆಕ್ಸ್ಟು ಪರ್ಚೇಸ್ಡ್ ಮೆಷಿನರಿ ಇದೆ. ಪರ್ಚೇಸ್ಡ್ ಮೆಷಿನರಿ ಅಂದರೆ ಕ್ಯಾಶ್ ಗೋಸ್ ಔಟ್ ಆಗಿರುತ್ತೆ. ಸೊ ಆದ್ದರಿಂದ ಡೆಬಿಟ್, ನಾವಿಲ್ಲಿ ಏನನ್ನು ತೊಗೊತಾ ಇದ್ದೀವಿ ಅಂದರೆ ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್. ಸೊ ಇದರಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕೋಬೇಕು. ಎಷ್ಟು ಹಣ ಮೆಷಿನರಿಗೆ ಖರ್ಚು ಮಾಡಿದ್ದಾರೆ ಅಂದರೆ 1 ಲ್ಯಾಕ್. ಯಾವ ರೂಪದಲ್ಲಿದೆ ನೀವು ಕೊಟ್ಟಂಥ ಹಣ ಅಂದರೆ ಕ್ಯಾಶ್. ನೆಕ್ಸ್ಟು ಪೇಯ್ಡ್ ಫಾರ್ ಪ್ರಿಂಟಿಂಗ್ ಚಾರ್ಜಸ್, ಪೇಮೆಂಟ್ ಮಾಡಿದ್ದಾರೆ ಪ್ರಿಂಟಿಂಗ್ ಚಾರ್ಜಸ್ಸಿಗೆ. ಸೊ ಪ್ರಿಂಟಿಂಗ್ ಚಾರ್ಜಸ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಅಂಡರು ಬಂದು ಪ್ರಿಂಟಿಂಗ್ ಚಾರ್ಜಸ್ ಅಂಡರು ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಪ್ರಿಂಟಿಂಗ್ ಚಾರ್ಜಸ್ಸು ಅಮೌಂಟು 1,300. ಇಲ್ಲಿ ಯಾವ ರೂಪದಲ್ಲಿದೆ ಹಣ ಅಂದರೆ ಕ್ಯಾಶ್. ನೆಕ್ಸ್ಟು ಪರ್ಚೇಸ್ಡ್ ಆಫೀಸ್ ಫರ್ನಿಚರ್. What comes in
ಫರ್ನಿಚರ್ ಕಮ್ಸ್ ಇನ್ ಆಗಿದೆ. ಫರ್ನಿಚರ್ ಬಂದು ಫಿಕ್ಸ್ಡ್ ಅಸೆಟ್ಸ್, ಇನ್ವೆಂಟರಿ ವ್ಯಾಲ್ಯೂಸ್ ಎಫೆಕ್ಟೆಡ್, ಎಸ್ ಹಾಕೊಳ್ಳಿ. ಹಾಗೆ ಇಲ್ಲಿ ಎಷ್ಟು ಫರ್ನಿಚರ್ಗೆ ಖರ್ಚು ಮಾಡಿದ್ದಾರೆ ಅಂದರೆ 50,000. ಯಾವ ರೂಪದಲ್ಲಿದೆ ಹಣ? ಕ್ಯಾಶ್. ಆಮೇಲೆ ಆಕ್ಟ್ರಾಯ್ ಪ್ಯಾಡ್ ಅಂತ ಇದೆ. ಆಕ್ಟ್ರಾಯ್ ಪ್ಯಾಡ್ ಮೀನ್ಸ್ ಟೋಲ್ ಟ್ಯಾಕ್ಗಳಲ್ಲಿ ಕಟ್ತಿರಲ್ಲ, ಟೋಲ್ ಟ್ಯಾಕ್ಸ್, ಅದನ್ನು ಹೇಳ್ತಾ ಇದ್ದಾರೆ ಆಕ್ಟ್ರೋಪ್ಯಾಡ್. ಸೊ ಆಕ್ಟ್ರೋಪ್ಯಾಡ್ ಬಂದು ನಿಮ್ಮ ಬಿಸ್ನೆಸ್ಸಲ್ಲಿ ಆಗ್ತಕ್ಕಂಥ ಎಕ್ಸ್ಪೆನ್ಸಸ್ ಒಳಗಡೆ ಇದು ಬರುತ್ತೆ. ಆಕ್ಟ್ರಾಯ್ಪ್ಯಾಡ್. ಆಕ್ಟ್ರಾಯ್ಪ್ಯಾಡ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ಆಕ್ಟ್ರೋಪ್ಯಾಡ್ ಮಾಡಿದೆ ಅಂದರೆ 1,500. ಯಾವ ರೂಪದಲ್ಲಿದೆ ಹಣ? ಕ್ಯಾಶ್. ನೆಕ್ಸ್ಟು ವೇಜಸ್ ಪೇಯ್ಡ್, ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ವೇಜಸ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಯಾಕಂದ್ರೆ ದಿನಗೂಲಿ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಇಲ್ಲಿ ನಾನೇನು ಮಾಡ್ತೀನಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಅದನ್ನ ಎಂಟ್ರಿ ತೊಗೊತೀನಿ. ಎಷ್ಟು ಹಣ? 1,000 ರೂಪೀಸ್. ಯಾವ ರೂಪದಲ್ಲಿದೆ ಹಣ ನೋಡ್ಕೊಳ್ಳಿ, ಕ್ಯಾಶ್ ರೂಪದಲ್ಲಿದೆ, ಕ್ಯಾಶ್. ನೆಕ್ಸ್ಟ್ ಓಪನ್ ಬ್ಯಾಂಕ್ ಅಕೌಂಟ್ ಇನ್ SBI ಬ್ಯಾಂಕ್ ವಿತ್ ಕ್ಯಾಶ್ 25,000 ಅಂತಿದೆ. ಬ್ಯಾಂಕಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿ ದುಡ್ಡನ್ನು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇದು ಬ್ಯಾಂಕಿಗೆ ಸಂಬಂಧಿಸಿದ ಕಾಂಟ್ರಾ ವೋಚರ್. ಕ್ರೆಡಿಟ್ ನಮ್ಮಿಂದ ಏನು ಹೊರಗೆ ಹೋಗಿದೆ? ಕ್ಯಾಶ್ ಹೊರಗೆ ಹೋಗಿದೆ ಅಲ್ವಾ. ಸೊ ಕ್ಯಾಶ್ ಎಷ್ಟು ಹೊರಗೆ ಹೋಗಿದೆ ಅಂದರೆ 25,000. ಯಾರಿಗೆ ಹೋಗಿದೆ? ಡೆಬಿಟರ್. ಯಾರು ಹಾಕ್ತಾರೆ? ಡೆಟರ್ ಬಂದು SBI ಬ್ಯಾಂಕ್. ಇವ್ರನ್ನ ಬ್ಯಾಂಕ್ ಅಕೌಂಟ್ಸ್ ಅಂಡರ್ ರೂಪಲ್ಲಿ ಬರುತ್ತೆ. ಇಲ್ಲಿ ತರುಣ್ ಅಂತ ಕಂಪನಿಯವರು ಅವರ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡ್ಬೇಕು ನೀವು. ಆಮೇಲೆ IFSC ಕೋಡ್ ಇದ್ದರೆ ಬ್ರ್ಯಾಂಚ್ ನಂಬರ್, ಆಯಿತಾ. ಇಲ್ಲಿ ಬ್ಯಾಂಕ್ ಅಡ್ರೆಸ್ಗಳನ್ನು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಸೇಲ್ ಆಗ್ತಾ ಇದೆ ಅಂತ, ಗೂಡ್ಸ್ ಫಾರ್ ಕ್ಯಾಶಲ್ಲಿ ಅಂತ, ಆಯಿತಾ. ಸೊ ಇಲ್ಲಿ ಕ್ಯಾಶ್ ತಗೊಳ್ಳಿ. ಇಲ್ಲಿ ಡಿಸ್ಪ್ಯಾಚ್ ಡಾಕ್ಯುಮೆಂಟ್ ನಂಬರ್ ಅಂದರೆ 6 ಡಿಜಿಟ್ ನಂಬರ್ ಇರುತ್ತೆ, ಡಾಕ್ಯುಮೆಂಟ್ಸ್ ನಂಬರ್, ಅದು ಹಾಕ್ಕೊಳ್ಳಿ. ಎಲ್ಲಿಂದ ಈ ಐಟಮ್ ಹೋಗ್ತಾ ಇದೆ ಅಂತ ಡಿಸ್ಪ್ಯಾಚ್ ಥ್ರೂ ಅಂತ ಇದೆ. ಸೊ ನಮಗೆ ಎಲ್ಲಿಂದ ಐಟಮ್ ಹೋಗ್ತಿದೆ ಅದನ್ನು ತೊಗೋಬೇಕು. ಎಲ್ಲಿ ತಲುಪ್ತಿದೆ ಅಂತ, ನಾನು ಎಲ್ಲಿ ತಲುಪ್ತಿದೆ ಅದನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಆರ್ಡ್ರ್ ನಂಬರ್ ಇದ್ದರೆ ಆರ್ಡ್ರ್ ನಂಬರನ್ನು ಮೆನ್ಷನ್ ಮಾಡಿ. ಅದಾದಮೇಲೆ ನಿಮಗೆ ಟರ್ಮ್ಸ್ ಆಫ್ ಪೇಮೆಂಟ್, ಎಷ್ಟು ದಿನದಲ್ಲಿ ಪೇಮೆಂಟ್ ಕಸ್ಟಮರಿಂದ ಆಗುತ್ತೆ ಅದನ್ನು ನೀವು ತೊಗೋಬೇಕಾಗುತ್ತೆ, ಇಲ್ಲಿ ಬರೀಬೇಕಾಗುತ್ತೆ. ನಾನು ಇಲ್ಲೊಂದು ಡೇಸನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಬೈಯರ್ ಅಡ್ರೆಸ್ ಇದ್ದರೆ, ಇಲ್ಲ ನಮಗೆ ಕ್ಯಾಶ್ ಇದೆಯಲ್ಲ, ಅಡ್ರೆಸ್ ಇಲ್ಲ. ಸೊ ಸೇಲ್ಸ್ ಬಂದು ಅಂಡರ್ ರೂಪಲ್ಲಿ ಸೇಲ್ಸ್ ಅಕೌಂಟ್ ಆಗುತ್ತೆ. ಸೇಲ್ಸ್ ಅಕೌಂಟು. ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್, ಎಸ್ ಹಾಕ್ಕೊಳ್ಳಿ. ಇಲ್ಲಿ ಗೂಡ್ಸ್ ಆಲ್ರೆಡಿ ನಾನು ಒಂದು ಸತಿ ತೊಗೊಂಡಿದ್ದೀನಿ, ಅದನ್ನು ಪದೇ ಪದೇ ಕ್ರಿಯೇಟ್ ಮಾಡೋಬೇಡ. ಗೂಡ್ಸನ್ನು ತೊಗೊಂಡಿದ್ದೀನಿ 75,000. ಆಯಿತು. ನೆಕ್ಸ್ಟು ಮತ್ತೆ ಟ್ರಾನ್ಸಾಕ್ಷನ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಅರೈಸ್ ಇಂಡಿಯಾ ಆನ್ ಕ್ರೆಡಿಟ್. ಅರೈಸ್ ಇಂಡಿಯಾದು ಕ್ರೆಡಿಟ್ ಆಗಿದೆ, ಅಂದರೆ ಸಾಲದ ರೂಪದಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನಿಲ್ಲಿ ಪಾರ್ಟಿ ನೇಮನ್ನು ಅರೈಸ್ ಇಂಡಿಯಾ ತೊಗೋಬೇಕು. ಅರೈಸ್ ಇಂಡಿಯಾ ಸೆಂಟ್ರಿ ಕ್ರೆಡಿಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್, ಎಸ್ಸು. ಇದು ಅರೈಸ್ ಇಂಡಿಯಾ ಅವರ ಅಡ್ರೆಸ್ಸನ್ನು ಇಲ್ಲಿ ನೀವು ಫಿಲ್ ಮಾಡಿ. ಪರ್ಚೇಸ್ ಅಕೌಂಟು. ಸೊ ಗೂಡ್ಸ್ ಐಟಮು. ಸೊ ಎಷ್ಟು ಅರೈಸ್ ಇಂಡಿಯಾ ಅವರದ್ದು ಅಮೌಂಟ್ ಅಂದರೆ 1,25,000. ಅಮೌಂಟನ್ನು ಹಾಕುವಾಗ ಮಿಸ್ ಮಾಡಬೇಡಿ. ನೆಕ್ಸ್ಟ್
ರಿಟರ್ನ್ ಗೂಡ್ಸ್ ಆಫ್ ಅರೈಸ್ ಇಂಡಿಯಾ ಪರ್ಚೇಸ್ ಇರೋದ್ರಿಂದ ಪರ್ಚೇಸ್ ರಿಟರ್ನ್ ಹಾಕ್ತಾರೆ. ಪರ್ಚೇಸ್ ರಿಟರ್ನ್ ಇಲ್ಲಿ ನೋಡಿ, ಇಲ್ಲಿ ಬ್ಲರ್ ಆಗಿರುತ್ತೆ, ಸೊ ಇದು ಓಪನ್ ಆಗಿರಲ್ಲ. ಇದನ್ನ ನಾವೀಗ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಬೇಕು ಅಂದರೆ F11 ಕಂಪನಿ ಫ್ಯೂಚರ್ಸ್ ಬಟನನ್ನು ಪ್ರೆಸ್ ಮಾಡಿ. ಇದರಲ್ಲಿ ನಿಮಗೆ ಇನ್ವಾಯ್ಸಿಂಗ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಇನ್ವಾಯ್ಸಿಂಗಲ್ಲಿ ಯೂಸ್ ಡೆಬಿಟ್ ನೋಟ್ ಮತ್ತು ಕ್ರೆಡಿಟ್ ನೋಟನ್ನು ಆ್ಯಕ್ಟಿವೇಟ್ ಮಾಡಿ. ಆ್ಯಕ್ಟಿವೇಟ್ ಮಾಡಿಕೊಂಡು ಸೇವ್ ಮಾಡಬೇಕಾಗುತ್ತೆ. ಸೊ ಈಗ ನಿಮಗೆ ಡೆಬಿಟ್ ನೋಟ್ ಕ್ರೆಡಿಟ್ ನೋಟ್ ಬರುತ್ತೆ. ಕಂಟ್ರೋಲ್ F9 ಡೆಬಿಟ್ ನೋಟ್ ಬೇಕಾದಾಗ. ಸೊ ಇಲ್ಲಿ ನಾನು ಬಿಲ್ ನಂಬರನ್ನು ಹಾಕ್ತೀನಿ. ಪಾರ್ಟಿ ನೇಮ್ ಅರೈಸ್ ಇಂಡಿಯಾ. ಇಲ್ಲಿ ಪರ್ಚೇಸ್ ರಿಟರ್ನ್ ಅಂತ ತಗೋಬೇಕಾಗುತ್ತೆ. ಲೆಡ್ಜರ್ ಇದರಲ್ಲಿ ಪರ್ಚೇಸ್ ರಿಟರ್ನ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ₹5,000 ಗೂಡ್ಸನ್ನು ವಾಪಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಪ್ರೀಯೂಷ್. ಸೋಲ್ಡ್ ಗೂಡ್ಸ್ ಆಗಿದೆ ಪಿಯೂಷ್ನಿಂದ. ಪಿಯೂಷ್ ಬಂದು ಸ್ಯಾಂಡ್ರಿ ಡೇಟರ್ ಹಾಕ್ತಾರೆ. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ಹಾಕೋಬೇಕು. ಕಂಪಲ್ಸರಿ ಇದು ಅಡ್ರೆಸ್ ಎಲ್ಲ ಫಿಲ್ ಮಾಡಿ. ಇಲ್ಲಿ ಕೂಡ ಸೇಮ್ ಎಂಟ್ರೀಸ್ ಬರುತ್ತೆ. ಸೇಲ್ಸ್ ಗೂಡ್ಸ್. ಸೊ ಎಷ್ಟು ಅಮೌಂಟ್ ಇದು ಗೂಡ್ಸನ್ನು ಇದು ಮಾಡಿದ್ದಾರೆ ಪಿಯೂಷ್ ಅಂದರೆ 1,55,000. ನೆಕ್ಸ್ಟ್ ರಿಟರ್ನ್ ಆಫ್ ಗೂಡ್ಸ್ ಪಿಯೂಷ್ ಅಂತ ಇದೆ. ಇದು ಕಂಟ್ರೋಲ್ F8 ರಿಟರ್ನ್ ಆಫ್ ಗೂಡ್ಸ್. ಸೊ ಇಲ್ಲಿ ಪಿಯೂಷನ್ನು ತಗೊಳ್ಳಿ. ಸೇಲ್ಸ್ ರಿಟರ್ನ್ ಹಾಕಬೇಕು. ಆರ್ಟ್ಸ್ ಇವ್ರದ್ದು ಸೇಲ್ಸ್ ರಿಟರ್ನ್ ಅಂಡರ್ ಬಂದು ಸೇಲ್ಸ್ ಅಕೌಂಟ್. ಇನ್ವೆಂಟರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್. ಸೇಲ್ಸ್ ರಿಟರ್ನ್ ಎಷ್ಟು ರೇಟ್ ಇದು ಸೇಲ್ಸ್ ರಿಟರ್ನ್ ಆಗಿದೆ ಅಂದರೆ ₹5,000. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಪಿಯೂಷ್ ಆನ್ ಅಕೌಂಟ್. ರಿಸೀವ್ ಆಗಿದೆ ಅಂದರೆ ರಿಸಿಪ್ಟ್ ವೋಚರು. ಸೊ ಕ್ರೆಡಿಟ್ ಯಾರಿಂದ ರಿಸೀವ್ ಆಗ್ತದೆ ಪಿಯೂಷನಿಂದ. ಸೊ ನಾನಿಲ್ಲಿ ಪಿಯೂಷನ್ನು ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ ಪಿಯೂಷನನ್ನು ತೊಗೊತೀನಿ. ಸೊ ಎಷ್ಟು ಹಣ ರಿಸೀವ್ ಮಾಡ್ಕೊಂಡಿದ್ದೀವಿ ಅವರಿಂದ ಅಂದರೆ 1,00,000 ಅಮೌಂಟ್. ಸೊ ಇಲ್ಲಿ ಕ್ಯಾಶ್ ನಮಗೆ ಏನು ಬಂದಿದೆ ಕ್ಯಾಶ್. ನೆಕ್ಸ್ಟ್ ಪಿಯೂಷ್ ಇದಾಯಿತು. ಸೊ ನೆಕ್ಸ್ಟ್ ಕ್ಯಾಶ್ ಪೇಯ್ಡ್ ಟು ಅರೈಸ್ ಇಂಡಿಯಾ ಆನ್ ಅಕೌಂಟ್ 85,000 ಇರುತ್ತೆ. ಕ್ಯಾಶ್ ಪೇಯ್ಡ್ ಅರೈಸ್ ಇಂಡಿಯಾ ಅಂತ ಇದೆ. ಪೇಯ್ಡ್ ಮಾಡ್ತಾ ಇದ್ವಿ ಪೇಮೆಂಟು ಅರೈಸ್ ಇಂಡಿಯಾ ಅವರಿಗೆ. ದ ರಿಸೀವರ್ ಯಾರಿರ್ತಾರೆ ಅರೈಸ್ ಇಂಡಿಯಾ. ಅರೈಸ್ ಇಂಡಿಯಾಗೆ ಎಷ್ಟು ಅಮೌಂಟನ್ನು ಕೊಡ್ತಾ ಇದ್ದೀವಿ ನಾವು ಅಂದರೆ 85,000. ಇಲ್ಲಿ ಅಗೇನೆಸ್ಟ್ ರೆಫರೆನ್ಸ್ ನಂಬರನ್ನು ನೀವು ಎಂಟ್ರಿ ಮಾಡಿ. ಯಾಕಂದರೆ ಅವ್ರ ಬಿಲ್ ನಂಬರನ್ನು ಎಂಟ್ರಿ ಹಾಕ್ಬೇಕಾಗುತ್ತೆ, ಇಲ್ಲಾಂದರೆ ಕಟ್ ಆಗೋದಿಲ್ಲ. ಪವರ್ ಬಿಲ್ ಪೇಯ್ಡ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಪವರ್ ಬಿಲ್. ಪವರ್ ಬಿಲ್ ಅಂಡರು ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ಪವರ್ ಬಿಲ್ ಪೇಯ್ಡ್ ಮಾಡಿದ್ರೆ ಅಂದರೆ ₹1,000 ಫಾರ್ ಕ್ಯಾಶ್. ನೆಕ್ಸ್ಟ್ ಡೆಪಾಸಿಟ್ ಕ್ಯಾಶ್ ಆಫ್ 5,000 SBI ಬ್ಯಾಂಕ್. SBI ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕ್ರೆಡಿಟ್ ಏನು ನಮ್ಮಿಂದ ಕ್ಯಾಶ್ ಹೋಗ್ತಾ ಇದೆ. ಯಾರಿಗೆ ಹೋಗ್ತಾ ಇದೆ ₹5,000 SBI ಬ್ಯಾಂಕಿಗೆ ಹೋಗ್ತಾ ಇದೆ. ಇಲ್ಲಿ ಕ್ರೆಡಿಟಲ್ಲಿ ನಾನು 5,000 ಕೊಟ್ಟಿದ್ದೀನಿ. ಇಲ್ಲಿ SBI ಬ್ಯಾಂಕ್ ಸೇವ್ ಮಾಡಿ. ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್
ಸುಚಿ ಟ್ರೇಡರ್ಸ್ ಅಂತ ಇದೆ. ಸೇಲ್ ಗೂಡ್ಸ್ ಆಗ್ತಾಯಿದೆ ಯಾರಿಂದ? ಪಾರ್ಟಿ ನೇಮು ಸುಚಿ ಟ್ರೇಡರ್ಸ್. ಸುಚಿ ಟ್ರೇಡರ್ಸ್ ಬಂದು ಸೆಂಡ್ರಿ ಡೇಟಾ ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಎಸ್ ಇವರ ಅಡ್ರೆಸ್ಸನ್ನು ಫಿಲ್ ಮಾಡಿ ಇಲ್ಲಿರುವಂಥ ಡಾಟಾವನ್ನು ನೀವು ಫಿಲ್ ಮಾಡ್ಕೋಬೇಕು. ಸೇಲ್ಸ್. ಸೊ ಸೇಲ್ಸ್ ಏನನ್ನು ಸೇಲ್ಸ್ ಮಾಡಿದರೆ? ಗೂಡ್ಸ್. ಸೊ 1,55,000 ಇವರು ಕೂಡ. ನೆಕ್ಸ್ಟ್ ಆಯಿತಾ. ನೆಕ್ಸ್ಟು ವಿಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ ಅಂತ ಹೇಳ್ತಾಯಿದ್ದಾರೆ. ಪರ್ಸ್ನಲ್ ಯೂಸಿಗೋಸ್ಕರ ಹಣವನ್ನು ವಿಡ್ರಾ ಮಾಡ್ತಾ ಇದ್ದಾರೆ. ಅಂದರೆ ಇದು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಡ್ರಾಯಿಂಗ್ಸ್ ಬಂದು ಕ್ಯಾಪಿಟಲ್ ಅಕೌಂಟ್ನ ಅಂಡರಲ್ಲಿ ಬರುತ್ತೆ. ಎಷ್ಟು ಹಣ ವಿಡ್ರಾ ಮಾಡಿದ್ದಾರೆ ಅಂದರೆ ಪರ್ಸ್ನಲ್ ಯೂಸಿಗೋಸ್ಕರ 5,000. ನಿಮಗೆ ಬಂದಂಥ ಹಣ ಯಾವ ರೂಪದಲ್ಲಿದೆ? ಕ್ಯಾಶ್. ಸೊ ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್. ಆಲ್ಟ್ ಸಿ ಪ್ರೆಸ್ ಮಾಡಿ. ಡೊನೇಷನ್ ಅಂಡರ್ ರೂಟ್ ಬಂದು ಇಂಡೈರೆಕ್ಟ್ ಇನ್ಕಮ್. ಎಷ್ಟು? 20,000. ಯಾವ ರೂಪದಲ್ಲಿದೆ ಹಣ ಅಂದರೆ ಕ್ಯಾಶ್. ಆಯಿತಾ. ಇಂಟರ್ನೆಟ್ ಬಿಲ್ ಪೇಯ್ಡ್ ಅಂತ ಇದೆ. ಪೇಮೆಂಟ್ ವೋಚರ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಇಂಟರ್ನೆಟ್ ಬಿಲ್. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಟರ್ನೆಟ್ ಬಿಲ್ ಬಂದು 15,000 ಅಂತ ಹೇಳ್ತೀವಿ. 15,000 ಹಾಕೋಣ. ಯಾವ ರೂಪದಲ್ಲಿದೆ ಹಣ ಅಂದರೆ ಕ್ಯಾಶ್. ಆಯಿತಾ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ರಿಸೀವ್ಡ್ ಫ್ರಮ್ ಲೋನ್ ಕೆನರಾ ಬ್ಯಾಂಕ್ 1 lakh ಅಂತ ಇದೆ. ಸೊ ಇದಕ್ಕೆ 2 ರೀತಿಯ ಟ್ರಾನ್ಸಾಕ್ಷನನ್ನು ಕೊಡಬೇಕಾಗುತ್ತೆ. ಮೊದಲದಾಗಿ ನಾನು ರಿಸಿಪ್ಟ್ ವೋಚರ್ ಕೊಡ್ತೀನಿ. ಕ್ರೆಡಿಟ್. ಯಾರು ಕ್ರೆಡಿಟು? ಕೊಟ್ಟವರಲ್ವಾ. ಸೊ ಇಲ್ಲಿ ಕೆನರಾ ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್ಸ್. ಇಲ್ಲಿ ಏನು ಟ್ರಾನ್ಸಾಕ್ಷನ್ ಕೊಡಿ ಅಂದರೆ ಲೋನ್ ಫ್ರಮ್ ಕೆನರಾ ಬ್ಯಾಂಕ್ ಅಂತ ಕೊಡಿ. ಅಂಡರ್ ಬಂದು ಲೋನ್ ಆ್ಯಂಡ್ ಅಡ್ವಾನ್ಸ್ ಅಸೆಟ್ಸಲ್ಲಿ ತೊಗೊಳ್ಳಿ. ಸೊ ಎಷ್ಟು ಲೋನ್ ತೊಗೊಂಡಿದ್ದೀರಾ ಅಂದರೆ 1 lakh. ಇಲ್ಲಿ ಡೆಬಿಟ್. ನೆಕ್ಸ್ಟ್ ಇದನ್ನೇ ನೀವು ಜರ್ನಲ್ ವೋಚರ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ಲೋನ್ ಫ್ರಮ್ ಕೆನರಾ ಬ್ಯಾಂಕ್ ಇದೆಯಲ್ಲ ಅದನ್ನ ತೊಗೊಳ್ಳಿ ಇಲ್ಲಿ ಬೈಯಲ್ಲಿ. ಸೊ ಎಷ್ಟು? 1 lakh. ಇದು ಅಡ್ಜಸ್ಟ್ಮೆಂಟ್ ಎಂಟ್ರಿ, ವಾಪಸ್ ಇದನ್ನ ಮಾಡಲಿಕ್ಕಿದೆ. ನೆಕ್ಸ್ಟ್ ಬಂದು ಕೆನರಾ ಬ್ಯಾಂಕ್. ಕೊಟ್ಟವ್ರು ಯಾರು? ಲೋನ್ಸ್ ಅಂತ ತೊಗೊಳ್ಳಿ. ಲೋನ್ಸ್ ಲಯಬಿಲಿಟಿ. ಎಷ್ಟು ಲೋನು? 1 lakh. ಸೊ ಇಲ್ಲಿ ಯಾವ ಬ್ಯಾಂಕಿಂದ ಲೋನ್ ತೊಗೊಂಡಿದ್ದೀರಾ? ಕೆನರಾ ಬ್ಯಾಂಕ್. ಆಯಿತಾ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಕ್ರೆಡಿಟ್ ಪ್ರಣವ್ ಆನ್ ಅಕೌಂಟ್ ಅಂತ ಇದೆ. ಆನ್ ಅಕೌಂಟ್ ಮೂಲಕ ಪ್ರಣವ್ ದುಡ್ಡು ತೊಗೊಂಡಿದ್ದೀವಲ್ವಾ. ಈಗ ಯಾವ್ದು ಮಾಡಿದ್ದಾರೆ ಅವರು? ಸೋಲ್ಡ್ ಗೂಡ್ಸ್ ಮೀನ್ಸ್ ಸೇಲ್ಸ್ ಆಗಿದೆ. ಪಾರ್ಟಿ ನೇಮ್ಸ್ ತೊಗೊಂಡು ನೆಕ್ಸ್ಟು ಪ್ರಣವ್.
ಹಣ ಒಂದು ಸೆಂಡ್ರಿ ಕ್ರೆಡಿಟರ್, ಸಾರಿ ಸೆಂಡ್ರಿ ಡೆಟರ್. ಸೇಲ್ಸಲ್ಲಿದ್ದಾರೆ ಅವರು. ಇಲ್ಲಿ ಗೂಡ್ಸಿನ ಅಮೌಂಟ್ ಬಂದು ನಮಗೆ 95,450. 95,450. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಪ್ರಣವ್ ಅಂತ ಇದೆ. ಕ್ಯಾಶನ್ನು ರಿಸೀವ್ ಮಾಡ್ಕೋಬೇಕು. ಯಾರು ಕೊಟ್ಟವರು? ಪ್ರಣವ್. ಎಷ್ಟು ಕೊಡ್ತಾ ಇದ್ದಾರೆ ಪ್ರಣವ್ ಅಂದರೆ 90,000. ನಿಮ್ಗೆ ಯಾವ ರೂಪದಲ್ಲಿ ಹಣ ಬಂದಿದೆ? ಕ್ಯಾಶ್. ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಫ್ರಮ್ ಪ್ರಥಮ್ ಟ್ರೇಡರ್ಸ್ ಅಂತ ಇದೆ. ಪರ್ಚೇಸ್ ಗೂಡ್ಸ್ ಫ್ರಮ್ ಪ್ರಥಮ್ ಟ್ರೇಡರ್ಸ್. ಇಲ್ಲಿ ಪಾರ್ಟಿ ನೇಮ್ ಬಂದು ಪ್ರಥಮ್ ಟ್ರೇಡರ್ಸ್. ಸೆಂಡ್ರಿ ಕ್ರೆಡಿಟರ್. ಪ್ರಥಮ್ ಟ್ರೇಡರ್ಸ್. ಸೊ ಗೂಡ್ಸ್ ಬಂದು 75,000. ನೆಕ್ಸ್ಟು ಕ್ಯಾಶ್ ಪೇಯ್ಡ್ ಟು ಪ್ರಥಮ್ ಟ್ರೇಡರ್ಸ್ ಅಕೌಂಟ್ ಅಂತ ಇದೆ. ಪೇಯ್ಡ್ ಮಾಡಿದ್ದಾರೆ ಯಾರು? ಟು ಪ್ರಥಮ್ ಟ್ರೇಡರ್ಸ್ ಅಲ್ವಾ, ಪ್ರಥಮ್ ಟ್ರೇಡರ್ಸ್ ಅವರಿಗೆ. ಸೊ ಇಲ್ಲಿ ನಾವು ಯಾರನ್ನು ತಗೋಬೇಕು? ಪ್ರಥಮ್ ಟ್ರೇಡರ್ಸ್ ಅವರಿಗೆ. ಎಷ್ಟು ಹಣವನ್ನು ಪ್ರಥಮ್ ಟ್ರೇಡರ್ಸ್ ಕೊಟ್ಟು? 45,000. ಹಾಗೆ ನೆಕ್ಸ್ಟ್ ರೆಫರೆನ್ಸ್ ನಂಬರನ್ನು ಎಂಟ್ರಿ ಮಾಡಬೇಕು ನಾವು. ನಮ್ಮಿಂದ ಏನು ಹೊರಗೆ ಹೋಗಿದೆ? ಕ್ಯಾಶ್. ಆಯಿತು. ನೆಕ್ಸ್ಟು ಡೆಪಾಸಿಟ್ ಕ್ಯಾಶ್ 7,000 ಇನ್ SBI ಬ್ಯಾಂಕ್. ಕಾಂಟ್ರಾ ವೋಚರ್ಗೆ ಮತ್ತೆ ಎಂಟ್ರಿ ಹಾಕಬೇಕು. ಇಲ್ಲಿಂದ ಕ್ಯಾಶ್ ಹೋಗ್ತಾ ಇದೆ. ಯಾರಿಗೆ ಎಷ್ಟು ದುಡ್ಡು ಹೋಗ್ತಾ ಇದೆ ಅಂದರೆ 7,000 ಎಲ್ಲಿ ಹಾಕಿದ್ದೀವಿ? ಮತ್ತೆ ನಾವು ಬ್ಯಾಂಕಿಗೆ ಹಾಕಿದ್ದೀವಿ. ನೆಕ್ಸ್ಟು ಪರ್ಚೇಸ್ಡ್ ಬಿಲ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಪರ್ಚೇಸ್ಡ್ ಬಿಲ್ಡಿಂಗ್ ನಿಮಗೆ ವಾಟ್ ಕಮ್ಸ್ ಇನ್? ಬಿಲ್ಡಿಂಗ್ ಕಮ್ಸ್ ಇನ್ ಆಗಿದೆ. ಬಿಲ್ಡಿಂಗು ಎಷ್ಟು ಹಣ ಅಂದರೆ ಇಲ್ಲಿ ನೋಡಿ, ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಕೂಡ ಹಾಕೋಬೋದು, ಹಾಕಲಿಲ್ಲ ಅಂದ್ರೂ ಸರಿಯಾಗಿ ಬರುತ್ತೆ, ತೊಂದರೆ ಇಲ್ಲ. ಇವಾಗ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೆಕ್ಸ್ಟ್ 1 lakh ಅಮೌಂಟ್ ನೀವು ಕೊಟ್ಟಂಥ ಹಣ ಕ್ಯಾಶ್ ರೂಪದಲ್ಲಿ. ಆಯಿತಾ? ನೆಕ್ಸ್ಟ್ ರೆಂಟ್ ಪೇಯ್ಡ್. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ರೆಂಟ್ ಪೇಯ್ಡ್ ಮಾಡಿದ್ದಾರೆ ಅಂದರೆ 5,000. ಯಾವ ರೂಪದಲ್ಲಿದೆ ಹಣ? ಕ್ಯಾಶ್. ಪೇಯ್ಡ್ ಫಾರ್ ರಿಪೇರ್ ಆಫ್ ಮಿಷಿನರಿ. ರಿಪೇರ್ ಆಫ್ ಮಿಷಿನರಿಗೆ ಖರ್ಚು ಮಾಡಿದ್ದಾರೆ, ಅದನ್ನ ನೀವು ರಿಪೇರ್ ಆಫ್ ಮಿಷಿನರಿ. ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕೂಡ ಮಂತ್ಲಿ ಜಾಸ್ತಿ ಇರೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಹಾಕಬೇಕು. ಆಯಿತಾ? ಸೊ ನೆಕ್ಸ್ಟು 1,200. ಯಾವ ರೂಪದಲ್ಲಿದೆ ಹಣ ಅಂದರೆ ಕ್ಯಾಶ್. ಆಯಿತಾ? ಸ್ಯಾಲರಿ ಡ್ಯೂ ಅಂತ ಇದೆ. ಆಯಿತಾ? ಸ್ಯಾಲರಿ ಡ್ಯೂ. ಸ್ಯಾಲರಿ ಡ್ಯೂ ಅಂತ ಇದೆ. ಇದು ಜರ್ನಲ್ ವೋಚರ್ಗೆ ಸಂಬಂಧಿಸಿದ ಎಂಟ್ರಿ. ಇಲ್ಲಿ ಡೆಟರಲ್ಲಿ ಸ್ಯಾಲರಿ ಡ್ಯೂ ಅಂತ ತಗೊಳ್ಳಿ. ಸ್ಯಾಲರಿ ಡ್ಯೂ ಕರೆಂಟ್ ಲಯಬಿಲಿಟಿ. ಸೊ ಎಷ್ಟು ಹಣ ಲಯಬಿಲಿಟಿ ಬಂದಿದೆ? 15,000 ಕೊಡಬೇಕು ಅಂತ. ಸೊ ಯಾವುದಕ್ಕಾಗಿ ಕೊಡಬೇಕು? ಸ್ಯಾಲರಿ ಟು ಸ್ಯಾಲರಿ. ಸ್ಯಾಲರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್.
ಸೊ ಈ ರೀತಿಯಾಗಿ ಎಲ್ಲವನ್ನು ಎಂಟ್ರಿ ಮಾಡಾಯಿತು. ಸೊ ನೆಕ್ಸ್ಟು ಎಸ್ಕೇಪನ್ನು ಪ್ರೆಸ್ ಮಾಡಿ ಮೊದಲದಾಗಿ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿದ ಮೇಲೆ ಆಲ್ಟ್ F1 ಪ್ರೆಸ್ ಮಾಡಿ ಡೀಟೇಲ್ ರಿಪೋರ್ಟನ್ನು ತೊಗೊಳ್ಳಿ. 5,64,000 ಬ್ಯಾಲೆನ್ಸ್ ಶೀಟ್ ಬರ್ತಾ ಇದೆ. ನೆಕ್ಸ್ಟು P&L ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಇಲ್ಲಿ ಆಲ್ಟ್ F1 ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ನೆಟ್ ಪ್ರಾಫಿಟ್ ಬರ್ತಾ ಇದೆ, ಇಂಡೈರೆಕ್ಟ್ ಇನ್ಕಮ್ಸ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ, ಗ್ರಾಸ್ ಲಾಸನ್ನು ತೋರಿಸ್ತಾ ಇದೆ, ಹಾಗೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಎಲ್ಲವನ್ನು ಕೂಡ ಇದು ಡಿಸ್ಪ್ಲೇ ಮಾಡ್ತಾ ಇದೆ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ನೆಕ್ಸ್ಟು ನಿಮಗೆ ರೇಷಿಯೋ ಅನಾಲಿಸಿಸ್, ನೆಕ್ಸ್ಟ್ ರಿಪೋರ್ಟ್ಸು ರೇಷಿಯೋ ಅನಾಲಿಸಿಸ್ ಅಂದರೆ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ ರಿಪೋರ್ಟನ್ನು ಇದು ಕೊಡುತ್ತೆ. ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ ರಿಪೋರ್ಟ್. ನೆಕ್ಸ್ಟು ಡಿಸ್ಪ್ಲೇಗೆ ಹೋಗೋಣ. ಟ್ರಯಲ್ ಬ್ಯಾಲೆನ್ಸಲ್ಲಿ ಆಲ್ಟ್ F1 ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಇದರ ಕೆಳಗೆ 12 ಇನ್ನೂ ಇದೆ ತೋರಿಸ್ತಾ ಇರುತ್ತೆ, ಅಲ್ಲಿ ರೆಡ್ ಬಂದಿದೆ ಅಂದರೆ ಇನ್ನೂ ಇದೆ ಅಂತ. 12,90,450 ಟ್ರಯಲ್ ಬ್ಯಾಲೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಬಂದು ಡೇ ಬುಕ್ಕು, ಡೇ ಟು ಡೇ ಟ್ರಾನ್ಸಾಕ್ಷನ್ ಬುಕ್ ಅಂತ ಹೇಳ್ತಾರೆ. ಇನ್ನೂ ಕೆಳಗಡೆ ಇದೆ ಮತ್ತೆ 2. ಆಲ್ಟ್ F1 ನೋಡಿದ್ರೆ ಇನ್ನು 37 ಬರುತ್ತೆ ನೋಡಿ. ನೆಕ್ಸ್ಟು ಅಕೌಂಟ್ಸ್ ಬುಕ್ ಒಳಗಡೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ಕು ನಗದು ರೂಪದಲ್ಲಿ ಮತ್ತು ನಾನ್ ಕ್ಯಾಶ್ ರೂಪದಲ್ಲಿ ಎಷ್ಟಾಗಿದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದಾಗಿದೆ. ನೆಕ್ಸ್ಟ್ ಬಂದು ಸೇಲ್ಸ್ ರಿಜಿಸ್ಟರ್, ಪರ್ಚೇಸ್ ರಿಜಿಸ್ಟರ್, ಜರ್ನಲ್ ರಿಜಿಸ್ಟರ್ಡನ್ನು ಚೆಕ್ ಮಾಡಿ. ಇಲ್ಲಿ ನಿಮಗೆ ಸೇಲ್ಸ್ ಆಗಿದ್ದು, ಪರ್ಚೇಸ್ ಆಗಿದ್ದು, ಹಾಗೆ ಡೆಬಿಟ್ ಕ್ರೆಡಿಟ್ ನೋಟು ಮತ್ತು ಜರ್ನಲ್ ವೋಚರ್ ಬಗ್ಗೆ ರಿಪೋರ್ಟನ್ನು ತೊಗೋಬೋದು. ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತೀವಿ, ಔಟ್ಸ್ಟ್ಯಾಂಡಿಂಗ್. ಇದರಲ್ಲಿ ರಿಸೀವೇಬಲ್ ಆ್ಯಂಡ್ ಪೇಯಬಲ್ ರಿಪೋರ್ಟ್ಸನ್ನು ತೊಗೊಳ್ಳಿಕ್ಕೆ ನಿಮಗೆ ಯೂಸ್ ಆಗುತ್ತೆ. ರಿಸೀವೇಬಲ್ ಆ್ಯಂಡ್ ಪೇಯಬಲ್ ರಿಪೋರ್ಟ್ಸ್ ಆಯಿತಾ. ಸ್ಟ್ಯಾಟಿಸ್ಟಿಕ್, ಅಂಕಿಅಂಶಗಳು ಅಂತಾರೆ. ನೀವು ಯಾವ ವೋಚರ್ನ ಎಷ್ಟು ಬಾರಿ ಎಂಟ್ರಿ ಮಾಡಿದ್ದೀರಾ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ, ಮತ್ತು ಟ್ಯಾಲಿಯಲ್ಲಿರುವಂಥ ವೋಚರ್ಸ್ನ ಡೀಟೇಲ್ಸ್ಗಳನ್ನು ತೋರಿಸ್ತಾ ಇರುತ್ತೆ ಆಯಿತಾ. ನೆಕ್ಸ್ಟ್ ಇನ್ವೆಂಟ್ರಿ ಬುಕ್ಸಲ್ಲಿ ಸ್ಟಾಕ್ ಐಟಮಿಗೆ ಸಂಬಂಧಿಸಿದ ಏನಾದ್ರು ಇದ್ದರೆ ತೊಗೋಬೋದು. ಇಲ್ಲಿ ಮೂಮೆಂಟ್ ಆಫ್ ಅನಾಲಿಸಿಸಲ್ಲಿ ಸ್ಟಾಕ್ ಐಟಮ್ ಅನಾಲಿಸಿಸ್ಗೆ ಹೋಗಿ ನೋಡಿ. ಸಪ್ಲೈಯರ್ ಆ್ಯಂಡ್ ಬೈಯರ್ ರಿಪೋರ್ಟ್ಸನ್ನು ಡೈರೆಕ್ಟಾಗಿ ಇಲ್ಲಿ ತೊಗೋಬೋದು. ಸಪ್ಲೈಯರ್ ಆ್ಯಂಡ್ ಬೈಯರ್ ರಿಪೋರ್ಟ್ಸ್ ಆಯಿತಾ. ನೆಕ್ಸ್ಟು ಸ್ಟೇಟ್ಮೆಂಟ್ ಆಫ್ ಇನ್ವೆಂಟ್ರಿಯಲ್ಲಿ ಸ್ಟಾಕ್ ಎಷ್ಟಿದೆ ಅಂತ ಚೆಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸ್ಟಾಕ್ ಕ್ವೇರಿ ಆಯಿತಾ. ನೆಕ್ಸ್ಟು ಕ್ಯಾಶ್ ಫ್ಲೋ ಆ್ಯಂಡ್ ಫಂಡ್ ಫ್ಲೋ ಪ್ರೊಜೆಕ್ಷನ್. ಕ್ಯಾಶ್ ಫ್ಲೋವಲ್ಲಿ ಕ್ಯಾಶ್ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ ನೋಡಿ. ಆಲ್ಟ್ F1 ಪ್ರೆಸ್ ಮಾಡಬೇಕು ಕ್ಯಾಶ್ ಫ್ಲೋವಲ್ಲಿ. ನೆಕ್ಸ್ಟ್ ಫಂಡ್ ಫ್ಲೋವಲ್ಲಿ ಕೂಡ ಸೇಮ್ ಪ್ರೋಸೆಸ್ ಇರುತ್ತೆ. ಡಬಲ್ ಟೈಮ್ ಎಂಟರ್ ಹೊಡೆದು ಆಲ್ಟ್ F1 ಪ್ರೆಸ್ ಮಾಡಿಕೊಂಡು ಡೀಟೇಲ್ಸನ್ನು ಚೆಕ್ ಮಾಡಿ. ಕ್ಯಾಶ್ ಫ್ಲೋ ಪ್ರೊಜೆಕ್ಷನನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ, ರಿಸೀವೇಬಲ್ ಆ್ಯಂಡ್ ಪೇಯಬಲ್ ರಿಪೋರ್ಟನ್ನು ತೆಗಿಲಿಕ್ಕಾಗಿ. ನೆಕ್ಸ್ಟು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಮತ್ತು ರಿಸಿಪ್ಟ್ನ ಡೀಟೇಲ್ಸನ್ನು ತೆಗಿಬೋದು. ಆಲ್ಟ್ F1 ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಲೀಸ್ಟ್ ಆಫ್ ಅಕೌಂಟ್ಸು, ಯಾವುದ್ಯಾವ್ದ್ರ ಅಂಡರಲ್ಲಿ ಏನೇನು ಎಂಟ್ರಿ ಮಾಡಿದ್ದೀರಾ ಅಂತ ತೋರಿಸ್ತಾ ಇರುತ್ತೆ. ಅದೇ ಮತ್ತು ಇಷ್ಟು ರಿಪೋರ್ಟ್ಸ್ ಕೂಡ ಟ್ಯಾಲಿಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದೆ ಇದನ್ನು ಸಿಂಗಲ್ ಎಂಟ್ರಿಯಲ್ಲಿ ಮಾಡ್ತೀನಿ, ಅದರ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.